ಈ ವಿಡಿಯೋದಲ್ಲಿ ಭಾರತ ಹಾಗೂ ಪಾಕಿಸ್ತಾನದ ಆರ್ಮಿಯ ನಡುವೆ ಯಾವ ದೇಶ ತುಂಬಾ ಶಕ್ತಿಶಾಲಿಯಾಗಿದೆ ನೋಡೋಣ ಬನ್ನಿ. ಮೊದಲಿಗೆ ಸೈನಿಕರ ಶಕ್ತಿ ನೋಡೋಣ ಬನ್ನಿ. ಭಾರತದ ಬಳಿ ಸುಮಾರು 12,73,000 ಆಕ್ಟಿವ್ ಪರ್ಸೋನೆಲ್ ಗಳಿದ್ರೆ ಪಾಕಿಸ್ತಾನದ ಬಳಿ ಕೇವಲ 5,60,000 ಆಕ್ಟಿವ್ ಪರ್ಸೋನೆಲ್ ಗಳು ಮಾತ್ರ ಇರೋದು. ಇನ್ನು ರಿಸರ್ವ್ ಪರ್ಸೋನೆಲ್ ಭಾರತದ ಬಳಿ 9,60,000 ರಿಸರ್ವ್ ಪರ್ಸೋನೆಲ್ ಗಳಿದ್ರೆ ಪಾಕಿಸ್ತಾನದ ಬಳಿ ಕೇವಲ 5,50,000 ಮಾತ್ರ ಇರೋದು. ಇನ್ನು ಭಾರತದ ಬಳಿ 14 ಲಕ್ಷ ಪ್ಯಾರಾಮಿಲಿಟರಿ ಫೋರ್ಸ್ ಗಳಿದ್ರೆ ಪಾಕಿಸ್ತಾನದ ಬಳಿ ಕೇವಲ 3 ಲಕ್ಷ ಮಾತ್ರ. ಎರಡನೆಯದಾಗಿ ಮೇನ್ ಬ್ಯಾಟಲ್ ಟ್ಯಾಂಕ್ ಗಳು ಭಾರತದ ಬಳಿ T-90S ಅರ್ಜುನ್ MK1 ರೀತಿ 3,740 ಬ್ಯಾಟಲ್ ಟ್ಯಾಂಕ್ ಗಳಿದ್ರೆ ಇನ್ನು ಪಾಕಿಸ್ತಾನದ ಬಳಿ ಅಲ್ ಖಲೀದ್ ಅಲ್ ಜರಾರ್ ರೀತಿ ಕೇವಲ 2,537 ಬ್ಯಾಟಲ್ ಟ್ಯಾಂಕ್ ಗಳು ಮಾತ್ರ ಇರೋದು. ಮೂರನೆಯದಾಗಿ ಇನ್ಫ್ಯಾಂಟರಿ ಫೈಟಿಂಗ್ ವೆಹಿಕಲ್ ಗಳು ಭಾರತದ ಬಳಿ BMP-2 ಸಾರಥ್ ರೀತಿ 2,400ಕ್ಕೂ ಹೆಚ್ಚು ಇನ್ಫ್ಯಾಂಟರಿ ವೆಹಿಕಲ್ ಗಳಿದ್ರೆ ಇನ್ನು ಪಾಕಿಸ್ತಾನದ ಬಳಿ M113 ಸಾತ್ ತರಹ ರೀತಿ ಕೇವಲ 2,300 ಬ್ಯಾಟಲ್ ಟ್ಯಾಂಕ್ ಗಳು ಮಾತ್ರ ಇರೋದು. ನಾಲ್ಕನೆಯದಾಗಿ ಆರ್ಟಿಲರಿಗಳು ಭಾರತದ ಬಳಿ ಸುಮಾರು 743 ಆರ್ಟಿಲರಿಗಳಿದ್ರೆ ಇನ್ನು ಪಾಕಿಸ್ತಾನದ ಬಳಿ ಕೇವಲ 4,619 ಆರ್ಟಿಲರಿಗಳು ಮಾತ್ರ ಇರೋದು. ಐದನೆಯದಾಗಿ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಭಾರತದ ಬಳಿ S-400 ಆಕಾಶ್ ಸ್ಪೈಡರ್ QRSM ರೀತಿ ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಗಳಿದ್ರೆ ಇನ್ನು ಪಾಕಿಸ್ತಾನದ ಬಳಿ ಚೈನಾದವರು ಕೊಟ್ಟಿರುವಂತಹ FM-90 ಆನ್ಸಾ ಮ್ಯಾನ್ಫ್ಯಾಟ್ಸ್ ರೀತಿ ಡಕೋಟಾ ಮಿಸೈಲ್ ಗಳು ಮಾತ್ರ ಇರೋದು. ಆರನೆಯದಾಗಿ ಅಟ್ಯಾಕ್ ಹೆಲಿಕಾಪ್ಟರ್ ಗಳು ಭಾರತದ ಬಳಿ 22 AH-64 ಅಪಾಚೆ ಹಾಗೂ 100ಕ್ಕೂ ಹೆಚ್ಚು HAL ರುದ್ರ ಹೆಲಿಕಾಪ್ಟರ್ ಗಳಿದ್ರೆ ಇನ್ನು ಪಾಕಿಸ್ತಾನದ ಬಳಿ ಚೈನಾದವರು ಗಿಫ್ಟ್ ಆಗಿ ಕೊಟ್ಟಿರುವಂತಹ 50 AH-1 ಕೋಬ್ರಾ ಹಾಗೂ 80 Z-9 ರೀತಿ ಹೆಲಿಕಾಪ್ಟರ್ ಗಳಿದಾವೆ. ಏಳನೇದಾಗಿ UAVs ಅಥವಾ ಡ್ರೋನ್ ಗಳು ಭಾರತದ ಬಳಿ ಹೆರಾನ್ ಸರ್ಚರ್ ಸ್ವಿಚ್ MQ-9B ರೀತಿ ಅಡ್ವಾನ್ಸ್ಡ್ ಡ್ರೋನ್ ಗಳಿದ್ರೆ ಇನ್ನು ಪಾಕಿಸ್ತಾನದ ಬಳಿ ಬುರಾಕ್ ವಿಂಗ್ಲೂಂಗ್ ಸೆಕೆಂಡ್ ಬೈರಾಕ್ಟರ್ TB2 ರೀತಿ ಚೈನಾದವರು ಕೊಟ್ಟಿರುವಂತಹ ಡಬ್ಬಾ ಡ್ರೋನ್ ಗಳು ಮಾತ್ರ ಇರೋದು. ನೋಡಿ, ಈ ಎಲ್ಲಾ ಕೆಟಗರಿಯಲ್ಲೂ ಭಾರತ ಪಾಕಿಸ್ತಾನಕ್ಕಿಂತ ಬಲಶಾಲಿಯಾಗಿದ್ರು, ಪಾಕಿಸ್ತಾನಕ್ಕಿಂತ ಮೇಲ್ಗೈ ಸಾಧಿಸಿದ್ರು ಕದನ ವಿರಾಮ ಯಾಕೆ ತಗೊಂಡ್ರು ಅನ್ನೋದು ನನಗೆ ಇಷ್ಟ ಆಗ್ಲಿಲ್ಲ. ಅವರಿಗೆ ಸರಿಯಾದ ಶಿಕ್ಷೆ ಕೊಡಬೇಕಿತ್ತು. ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಹಾಗೂ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಜೈ ಕನ್ನಡ. ಸುಮ್ಮನೆ ಎಲ್ಲಿಗೆ ಅಂತ ಹೋಗ್ಲಿ, ಸಾಯೋವರ್ಗು ಇಲ್ಲೇನೆ.